ಯಾಕ ಮನ್ಸೇ ಸಮಾಧಾನ ಆಗ್ತಿಲ್ವಲ್ಲ. ಏನ್ ಮಾಡೋದು? ನಾನು ಏನೋ ಒಂದು ಇಷ್ಟಪಟ್ಬಿಟ್ಟು ಏನೋ ಒಂದು ಮಾಡೋದಕ್ಕೆ ಹೋಗ್ತೀನಿ, ಏನೋ ಒಂದು ಆಗ್ಬಿಡುತ್ತಲ್ಲ. ಏನ್ ಮಾಡೋದು ಒಂದೂ ಗೊತ್ತಾಗ್ತಿಲ್ವಲ್ಲ. ಏನಾದ್ರೂ ಮಾಡ್ಬಿಟ್ಟು ಆ ರಂಗತಾವ ಬೆಳ್ಳಿ ಕಾಲ್ಗೆಜ್ಜೆ ಅದು ಇದು ಎಲ್ಲಾನು ಇಸ್ಕೊಳ್ಳೋಣ ಅಂತ ನಾನು ಉಪಾಯದಿಂದ ಒಂದೊಂದಾಗೆ ನನ್ನ ಮಗಂತವ ಎಲ್ಲ ಕಿತ್ಕೊಳ್ಳೋಣ ಅಂತ ನೋಡ್ತಿದ್ದೀನಿ. ಆದ್ರೆ ಏನ್ ಮಾಡ್ತೀಯ, ನನ್ನ ಮಗಂದು ನನ್ಗೆ ಎಡವಾಟ್ ಕೊಡ್ತೈತಲ್ಲ. ಎಲ್ಲದಕ್ಕೂ ಈ ಇವಳಿದಾಳಲ್ಲ, ಇವಳು ಜೈನೂ ಈ ನೇತ್ರಿ ಬಾನು 3 ಜನನು ಬಂದ್ಬಿಟ್ಟು ಅಡ್ಡ ಹಾಕ್ಬಿಟ್ಟು ಏನಾದ್ರೂ ಒಂದು ಕಿತಾಪತಿ ಮಾಡ್ತಿದ್ದಾರೆ. ಹೆಂಗೋ ಬೆಳ್ಳಿ ಕಾಲ್ಗೆಜ್ಜೆ ಇಸ್ಕೊಂಡ್ಬಿಡ್ತಿದ್ದೆ ಆ ರಂಗುತಾವ. ಆ ರಂಗು ಬಿದ್ದಾರ ಬೀಳಿ, ಕೈಯಾರ ಮುಡ್ಕೊಳ್ಳಿ, ಕಾಲಾರ ಮುಡ್ಕೊಳ್ಳಿ, ನನ್ಗೇನು ಒಟ್ಟಿನಲ್ಲಿ ಉಪಾಯದಿಂದ ಅಂತವ ಎಲ್ಲಾ ಒಂದ್ ಕಡೆಯಿಂದ ಕಿತ್ಕೊಳ್ಳೋದಂತ ಐಡಿಯಾ ಮಾಡ್ತಿದ್ದೀನಿ. ಆದ್ರೂ ಏನ್ ಮಾಡಿದ್ರು ನನ್ನ ಮಗಂದು ಇವಳು ನೇತ್ರಿಂದನು ಇವ್ರು ಇದಾರಲ್ಲ, ಇವರು ಏನಾದ್ರೂ ಒಂದು ಕಿತಾಪತಿ ಮಾಡ್ಬಿಟ್ಟು ಹಾಳು ಮಾಡ್ತಿದ್ದಾರೆ. ಏನ್ ಮಾಡೋದು? ಇವತ್ತು ಏನಾದ್ರೂ ಒಂದು, ಅವತ್ತು ಒಂದು ಚೂರಲ್ಲಿ ಮಿಸ್ ಆಗೋಗಿತ್ತು. ಸ್ವಲ್ಪ ಟೈಮು ಬಂದ್ಬಿಟ್ಟಿದ್ರೆ ಹೆಂಗ ಬೆಳ್ಳಿ ಗೆಜ್ಜೆ ಸಿಕ್ಬಿಡೋದು ನನಗೆ. ಎಂತ ಕೆಲಸ ಆಗೋಯ್ತು, ಹೊಟ್ಟೆ ಉಳ್ದೋಗಂಗ ಆಗ್ತೈತಿ. ಏನಾದ್ರೂ ಮಾಡ್ಬಿಟ್ಟು ಈಗ ಬೆಳ್ಳಿ ಕಾಲ್ಗೆಜ್ಜೆ ಇಸ್ಕೋಬೇಕಲ್ಲ. ಹೆಂಗಿದ್ರು ಅವ್ರ ಮಂತ ಹೋಗ್ತೀನಿ. ಅದಕ್ಕೆ ಏನಾದ್ರೂ ಒಂದು ಟ್ರಿಕ್ಸ್ ಹುಡಿಸ್ಲೇಬೇಕು ನಾನು ಇವಾಗ. ಹುಡುಕ್ತೀನಿ, ಯೋಚನೆ ಮಾಡ್ತೀನಿ. ಬಿಡಲ್ಲ, ನಾನು ಗೊತ್ತಲ್ಲ. ನಾನು ನಿಂಗಿ ಸಾಮಾನ್ಯದ ನಿಂಗಿ ಅಲ್ಲ. ಇನ್ನು ನನ್ನ ಬಗ್ಗೆ ಜನಗಳಿಗೆ ಗೊತ್ತಿಲ್ಲ. ನಾನ್ ಕಣ್ಣು ಹಾಕಿದ್ದು ಯಾವ್ದೇ ಕಾರಣಕ್ಕೂ ಬಿಟ್ಟಿದ್ದು ಇದೇ ಇಲ್ಲ. ನಿಂಗಿ ಅಂದ್ರೆ ಏನ್ ಕಡಿಮೆನಾ? ಆ ನೇತ್ರಿನಾರ ಬರ್ಲಿ, ಬಾನುನಾರ ಬರ್ಲಿ, ಆ ಜೈನಾರ ಬರ್ಲಿ, ಯಾರ ಮಧ್ಯದಲ್ಲಿ ಬಂದ್ಬಿಟ್ಟು ಏನ್ ಕಿತಾಪತಿ ಮಾಡಿದ್ರು, ಏನ್ ಐಡಿಯಾ ಮಾಡಿದ್ರು, ಏನ್ ಹಾಳು ಮಾಡಿದ್ರು, ಈ ನಿಂಗಿ ಏನಾದ್ರೂ ಒಂದು ಮಾಡ್ಬಿಟ್ಟು ಕಣ್ಣು ಹಾಕಿದ್ದು ಕಿತ್ಕೊಂತೀನಿ. ಸಾಲದಕ್ಕೆ ಈಗ ಮೊದ್ಲು ಬೆಳ್ಳಿ ಕಾಲ್ಗೆಜ್ಜೆ ಇಸ್ಕೊಂತೀನಿ. ಒಂದೊಂದಾಗೆ ಆ ರಂಗುನ ನೈಸ್ ಮಾಡಿಬಿಟ್ಟು ಆ ಜೈಯಿಗೆ ರಂಗು ವಿರುದ್ಧ ಕಟ್ಬಿಟ್ಟು ಅವ್ರಿಬ್ಬರಿಗೂ ಯಾವ್ದೇ ಕಾರಣಕ್ಕೂ ಒಂದಾಗ ಬಿಡಲ್ಲ. ಕೋಪ ಬರ್ಸಿ ಹೆಂಗಿದ್ರು ಆ ರಂಗು ಹೆಸರಲ್ಲಿ ಆಸ್ತಿ ಎಲ್ಲ ಆಯ್ತಂತೆ. ಏನಾದ್ರೂ ಮಾಡ್ಬಿಟ್ಟು ಆಸ್ತಿ ಎಲ್ಲ ಬರ್ಸ್ಕೊಳ್ಳೋದೇ ನನ್ನ ಟಾರ್ಗೆಟ್. ಏನಾದ್ರೂ ಮಾಡ್ಬಿಟ್ಟು ಆಸ್ತಿ ಎಲ್ಲ ಬರ್ಸ್ಕೊಂಡ್ಬಿಟ್ರೆ ಫುಲ್ ಆರಾಮಾಗಿ ಜಾಲಿ ಆಗಿರ್ಬೋದು ನಾನು. ಜಯ್ಯೇ ಮಾಡ್ತೀನಿ ಕಣ್ತಡಿ, ನಿನಗೆ ಮಾಡ್ತೀನಿ. ಅವ್ರ ಅಮ್ಮ ಇದ್ದಾಳಲ್ಲ ಸಾಕಿ, ಬಲು ಕ್ರಿಮಿನಲ್ ಅವಳು. ಯಾರಿಗೂ ಒಂದು ಈಟು ಅನುಮಾನ ಬರಬಾರ್ದು, ಹಂಗ್ ಮ್ಯಾನೇಜ್ ಮಾಡ್ಬೇಕು ನಾನು. ಇವಾಗ ಏನ್ ಮಾಡೋಣ ಐಡಿಯಾನೇ ಗೊತ್ತಾಗ್ತಿಲ್ವಲ್ಲ. ಜಯ್ಯಿ ಥಿಂಕ್ ಮಾಡು, ಥಿಂಕ್. ನೋಡದ ಇವಾಗ ಮೊದ್ಲು ಉಪಾಯದಿಂದ ಹೆಂಗಿದ್ರು ನಾಟಿ ಅವಸ್ಥೆ ಹಚ್ಬೇಕಂತ ಹೋಗ್ಬೇಕು. ಒಳ್ಳೆ ಐಡಿಯಾ ಹುಡ್ಕಿದೀನಿ. ನಿಧಾನಕ್ಕೆ ಹೋಗ್ಬಿಟ್ಟು ಆ ನನ್ನ ಮಗ ರಂಗ ಇದ್ದಾನಲ್ಲ, ಆ ರಂಗುಗೆ ಉಪಾಯ ಮಾಡ್ತೀನಿ. ಮೊದ್ಲು ನಿಧಾನಕ್ಕೆ ಉಪಾಯ ಮಾಡಿ ನೈಸ್ ಮಾಡಿ ಆ ಜಯ್ಯಿ ವಿರುದ್ಧ ಪೂರಾ ಎತ್ಕಡ್ತೀನಿ. ನಾನು ಇವಾಗ ಏನ್ ಮಾಡ್ಬೇಕು ಅಂದ್ರೆ ನಿಧಾನಕ್ಕೆ ಹೋಗ್ಬೇಕು. ಏನಾದ್ರೂ ಇವತ್ತು ತಿನ್ನಕ್ ಮಾಡ್ಕೊಂಡು ಹೋಗ್ಬೇಕಲ್ಲ ರಂಗುಗೆ. ಉಪಾಯ ಮಾಡ್ಕೊಂಡು ಅವನಿಗೆ ಏನಿಷ್ಟ ಏನಾದ್ರೂ ಒಂದು ಇಷ್ಟ ಆಗುತ್ತೆ ಅವನಿಗೆ. ಏನಿಷ್ಟ ಕೇಳ್ತೀನಿ, ಫೋನ್ ಮಾಡಿ ನೈಸ್ ಮಾಡ್ಬಿಟ್ಟು ಏನ್ ತಗೊಂಬರ್ಲಿ ರಂಗು ಅಂತ ನೋಡಿ ಇವಾಗ ಹೆಂಗ್ ನೈಸ್ ಮಾಡ್ತೀನಿ ಅಂತ ಫುಲ್ ಹಂಗೆ ನೈಸ್ ಮಾಡ್ಬಿಟ್ಟು ಹಂಗೆ ಬೀಳಿಸ್ಬಿಡ್ತೀನಿ ಗುಂಡಿಗೆ ಅವನಿಗೆ. ಹಲೋ ರಂಗು, ನಾನ್ ರಂಗು. ಜಯ್ಯಿ ಏನ್ ಮಾಡ್ತಿದ್ಯಾ ರಂಗು? ಹುಷಾರಾಗಿದ್ಯಾ ರಂಗು? ಸೊಂಟ ನೋವೆಲ್ಲ ಹೆಂಗ್ ರಂಗು? ಅಯ್ಯೋ ಸಾರಿ ರಂಗು, ಮರ್ತೇ ಹೋಗ್ಬಿಟ್ಟೆ. ನೀನ್ ಮಾಡ್ತಿರೋದು ನಾಟಕ ಅಲ್ವಾ? ನಾನು ನೋವಿದ್ದೆ ಅನ್ಕೊಂಡಿದ್ದೆ ರಂಗು. ಏನ್ ಗೊತ್ತಾ ರಂಗು, ಮತ್ತೆ ನಾನು ಮಸಾಲ ದೋಸೆ ಮಾಡಿದೀನಿ ರಂಗು. ನಿನ್ಗೆ ಮಸಾಲ ದೋಸೆ ಅಂದ್ರೆ ಇಷ್ಟ ಅಲ್ವಾ? ಅದಕ್ಕೋಸ್ಕರ ಮಸಾಲ ದೋಸೆ ಮಾಡಿದೀನಿ. ನಿನಗೆ ತಗೊಂಬರೋಣ ಅಂತ ನಾನು ಅವಾಗ್ಲಿಂದನೂ ವೇಟ್ ಮಾಡ್ತಿದ್ದೀನಿ. ನಿನಗೆ ಫೋನ್ ಮಾಡಿದ್ರು ನೀನು ರಿಸೀವೇ ಮಾಡ್ತಿರಲಿಲ್ಲ ರಂಗು. ತಗೊಂಬರೋಣ ಅಂತ ಬಹಳ ಆಸೆ ಆಗೈತಿ. ನಿನಗೆ ಮಸಾಲ ದೋಸೆ ತಗೊಂಡು ಕೊಟ್ರೆ ನಿನಗೆ ಇಷ್ಟ ಅಲ್ವಾ ಮಸಾಲ ದೋಸೆ? ಅದಕ್ಕೋಸ್ಕರ ರಂಗು ಆಟೆಯ. ತಗೊಂಬರೋಣ ರಂಗು. ತಿಂತೀಯ ನೀನು ಮಸಾಲ ದೋಸೆನ? ನಿನ್ಗೋಸ್ಕರ ಮಾಡಿದ್ದೀನಿ ರಂಗು, ಪ್ರೀತಿಯಿಂದ. ಹೌದಾ? ಜಯಿ ಬೈತಾಳ? ಸರಿ ಬಿಡು ರಂಗು, ಆಯ್ತು. ಏನು ಮಾಡೋದಕ್ಕಾಗಲ್ಲ. ನಿನ್ಗೋಸ್ಕರ ಪ್ರೀತಿಯಿಂದ ಅವತ್ತು ಚಿಕನ್ ಬಿರಿಯಾನಿ ಮಾಡಿದ್ದೆ. ಅವತ್ತೂ ಕೂಡ ನಿನಗೆ ಕೊಡೋದಕ್ಕಾಗ್ಲಿಲ್ಲ. ಇವತ್ತು ಮಸಾಲ ದೋಸೆ ಮಾಡಿದ್ದೀನಿ, ಇವತ್ತು ಕೂಡ ಕೊಡೋದಕ್ಕಾಗ್ಲಿಲ್ಲ. ಛೇ, ನನಗಂತೂ ತುಂಬಾ ಬೇಜಾರಾಗ್ತಿದೆ. ಇರ್ಲಿ ಬಿಡು ರಂಗು, ಇನ್ನು ಯಾವತ್ತಿದ್ರು ಸಿಕ್ಕಿಯಲ್ಲ, ಅವತ್ತೇನೆ ನಿನಗೇನು ಬೇಕೋ ಅದನ್ನು ಮಾಡ್ಕೊಡ್ತೀನಿ ಬಿಡು ರಂಗು, ಬೇಜಾರು ಮಾಡ್ಕೋಬೇಡ. ರಂಗು ಆಯ್ತು, ಬರ್ತೀನಿ ತಡಿ. ಆದ್ರೂ ಮಸಾಲ ದೋಸೆ ತಗೊಂಬರ್ತೀನಿ ತಡಿ ರಂಗು. ನನಗೆ ಯಾಕೆ ಮನ್ಸೆ ತಡಿತಿಲ್ಲ. ಆ ಜಯ್ಯಿ ಎಷ್ಟಾರ ಬೈಲಿ ಏನು ನನಗೇನು ಬೇಜಾರಿಲ್ಲ. ತಗೊಂಬರ್ತೀನಿ ಬಿಡು. ನಿನ್ಗೋಸ್ಕರ ನಾನೇ ಬಯಸ್ಕೊಂಡ್ರು ನನಗೇನು ಬೇಜಾರೇನಿಲ್ಲ. ಜಯ್ಯೇ ಏನ್ ಮಾಡ್ತಿದೀಯೇ? ಹೊಟ್ಟೆ ಹಸಿತೈತ್ ಕಡೆ ನನಗೆ. ಇನ್ನು ತಿಂಡಿ ರೆಡಿ ಆಗಿಲ್ವೇನೆ? ಅಯ್ಯೋ ಎಲ್ಲಾ ತಗೊಂಬರ್ ಕೊಟ್ರು ಇನ್ನು ತಿಂಡಿ ಮಾಡಿದ್ವಲ್ಲ. ಇನ್ನು ಏನ್ ಮಾಡ್ತೀಯೇ? ಚಳಿ ಅಂತ 8 ಗಂಟೆವರೆಗೂ ಹಂಗೆ ಮಲ್ಕೊಂಡ್ಬಿಡ್ತೀಯಲ್ಲ. ಬೆಳಿಗ್ಗೆ ಎದ್ಬಿಟ್ಟು ನಮ್ಮ ಹೊಟ್ಟೆ ಹಸ್ಕೊಂಡಿರುತ್ತೆ. ನಮ್ಮ ಅತ್ತೆ
ಬೇಗ ತಿಂಡಿ ಮಾಡೋಣ ಅಡಿಗೆ ಮಾಡೋಣ ಅನ್ನೋ ಜ್ಞಾನ ಐತ ನಿನಗೆ? ಆ ಹುಡುಗ ನೋಡಿದ್ರೆ ಅವನು ಸೊಂಟ ಮುರ್ಕೊಂಡು ಮೂಲೆಯಲ್ಲಿ ಬಿದ್ದಾನೆ. ಹೊಲ ಏನಾಯ್ತು, ಗದ್ದೆ ಏನಾಯ್ತು, ತೋಟ ಏನಾಯ್ತು, ಯಾರು ನೋಡೋರಿಲ್ಲ. ಅಯ್ಯೋ ದೇವ್ರೆ, ಏನೇನ್ ಮಾಡೋದು ಏನೋ ಒಂದು ಗೊತ್ತಾಗ್ತಿಲ್ಲ ನನಗಂತೂ. ದಿಕ್ ತೋರ್ಸ್ದಂಗ ಆಗ್ಬಿಟ್ಟೈತೆ ಅತ್ಲಾಗಿ. ಈ ಮುತ್ಕಿದೊಳ್ಳೆ ಕಾಟ ನನಗೆ. ಅಲ್ಲೇ ಶುರು ಆಗೋಯ್ತು. ಇವಾಗ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಇದೇ ರಂಕ್ಳು ಇದೇ ಗೋಳು ನನಗೆ ದಿನಾಲೂ ಅತ್ಲಾಗಿ. ಈ ಅಮ್ಮ ಮಗ ಇಬ್ರು ಜೊತೆನೂ ನನಗೂ ಬಡದಾಡಿ ಸಾಕಾಗ್ಬಿಟ್ಟೈತೆ ಅತ್ಲಾಗಿ. ಅವ್ನು ನೋಡಿದ್ರೆ ಸೊಂಟ ಮುರಿದೋಗೈತಂತ ಅವ್ನು ನಾಟಕ ಮಾಡ್ಕೊಂಬಲ್ಗ್ಯಾನೆ. ಇವತ್ತೆ ನೋಡಿದ್ರೆ ಇವತ್ತೆ ಆರಾಮಾಗಿ ಬೆಳಿಗ್ಗೆ ಏಳುತ್ತೆ ನಿಧಾನಕ್ಕೆ ಎದ್ಬಿಟ್ಟು ಆರಾಮಾಗಿ ಬಿಸಿಲು ಕಾಯ್ಕೊಂಡು ಕುಂತಿದ್ದ ತಾವ್ಲನೇನು ತಿಂಡಿ ತಗೊಂಬಂದು ಕೊಡ್ಬೇಕು. ಒಂದ್ರೆಟು ತೋಟದ ತಾವ್ಲಾರ ಹೋಗಿ ಬರೋಣ, ಹೊಲದ ಹೋಗಿ ಬರೋಣ, ಅಲ್ಲೆಲ್ಲ ನೋಡೋಣ ಜ್ಞಾನಿಲ್ಲ. ಬೆಳಿಗ್ಗೆ ಎದ್ದಾಗ್ಲಿ ನಾನು ಆ ಸ್ಕೂಲ್ಗೆಲ್ಲ ನೋಡ್ಕೊಂಡು ಆ ಸ್ಕೂಲ್ಗೆಲ್ಲ ಮೇವು ಹಾಕಿ ಹಾಲು ಕರೆದು ಹಾಲೆಲ್ಲ ಹಾಕಿ ಬಂದು, ಅಯ್ಯೋ ನನಗಂತೂ ಆ ನನ್ನ ಮಗ ಮುನಿಗೆ ಯಾಕಾರ ಎಣ್ಣೆ ಹಾಕ್ಬಿಟ್ಟು ಬೀಳಿಸ್ಬಿಟ್ಟು ಏನೋ ಅನಿಸ್ಬಿಟ್ಟೈತೆ ನನಗಂತೂ ಅತ್ಲಾಗಿ. ನನ್ನ ಕೈ ಯಾರೇ ನಾನೇ ಬೀಳಿಸ್ಬಿಟ್ಟು ಇವಾಗ ನಾನು ಅನುಭವಿಸ್ತಿದ್ದೀನಿ ಅತ್ಲಾಗಿ. ಯಾಕತೆ ಯಾಕೆ ಏನಾಯ್ತು? ಒಂದ್ರೇಟು ಪಾತ್ರೆಗಳು ತೊಳಿತಿದ್ದೀನಿ ತಡಿರಿ. ಏನ್ ಬೇಕಿತ್ತತೆ ನಿಮ್ಗೆ? ಅಲ್ ಕಣೆ ಜಯ್ಯೆ, ಏನ್ ಮಾಡ್ತಿದ್ದೀ ನೀನು? ಇವಾಗಿನ್ನು ಎದ್ದೇನೆ ನೀನು? ಅಲ್ಲ ಕಣೆ, ಅಕ್ಕಪಕ್ಕದ ಮನೆಯವ್ರ ಹುಡುಗಿರಿಗೆಲ್ಲ ನೋಡುವಾಗ ಅಲ್ಲಿ ಬೆಳಿಗ್ಗೆ 4:00-4:30 ಎದಳ್ತಾರಲ್ಲಿ. ಎದ್ದು ಪಾತ್ರೆ ಗಿತ್ರೆಲ್ಲ ತೊಳೆದು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಇಷ್ಟೊತ್ತಿಗೆ ತಿಂಡಿ ಎಲ್ಲ ತಿನ್ಕೊಂಡು ತಿರ್ಗಾ ಹೊಲುತ್ತಾವ ತೋಡುತ್ತಾವ ಕೆಲ್ಸಕ್ಕೆ ಹೋಗ್ತಾರೆ ಕಣೆ. ಅವರು ಕೆಲಸ ಮಾಡಕ್ಕೆ ಹೊಲುತ್ತಾವ. ನೀನ್ ನೋಡಿದ್ರೆ ನೀನು 8 ಗಂಟೆಗೆ ಎದಳ್ತೀಯ. 8 ಗಂಟೆಗೆ ಕೇಳೋರು ಯಾರು ಇಲ್ಲ ಈ ಮನೇಲಿ. ಹಂಗಾಗ್ಬಿಟ್ಟೈತ್ ಕಣೆ ಹೇಳು. ನಾನು ಏನಂತ ಮಾಡದ? ಮನೆ ಕೆಲಸ ಒಬ್ಳೆ ಮಾಡ್ಬೇಕು, ನನ್ನ ಕೈಲಿ ಆಗಲ್ಲಮ್ಮ. ನನಗೂ ಕೆಲಸ ಮಾಡಿ 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 ಸಾಕಾಗ್ಬಿಟ್ಟಿದ್ದೀನಿ ಅತ್ಲಾಗಿ. ನಿನ್ ಮಗ ಇದಾರಲ್ಲ ಸೊಂಟ ಮುರ್ಕೊಂಡು ನಾಟಕ ಮಾಡ್ಕೊಂಡು ಮಲ್ಗಿಲ್ಲ ಇಲ್ಲಿ. ಅವ್ನ ಕೆಲಸ ಎಲ್ಲ ನಾನು ಒಬ್ನೇ ಮಾಡ್ಬೇಕು, ಒಬ್ಳೆ. ಏನೇನಂತ ಮಾಡದ ನಾನು? ಹೊಲುತ್ತಾ ಹೋಗೋಣ, ತೋಡುತ್ತಾ ಹೋಗೋಣ, ಗದ್ದೆ ತಾ ಹೋಗೋಣ, ಆ ಸ್ಕೂಲ್ ನೋಡೋಣ, ಆ ಸ್ಕೂಲ್ ಹಾಲ್ ಕರಿಯೋಣ, ಆ ಸ್ಕೂಲಿಗೆ ಮೇವು ಕೊಯ್ಕೊಂಬರೋಣ, ಏನೇನಂತ ಮಾಡಿ ನೀವೇನ್ ಮಾಡ್ತಿರ್ತೀರ? ನೀವು ಮಾಡ್ರಿ ಒಂದ್ರಿಟ್ಟು. ನೀವು ಮಾಡ್ದಲ್ಲೇ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ನನಗೆ ಅಯ್ಯೋ ಅನ್ನಿಸ್ತಿದ್ದೀರಾ? ಇದೇನಪ್ಪ ಇವಳು ಈಗ ನನ್ನ ಮೇಲೆ ರೇಗಾಡ್ತಿದ್ದಾಳೆ ಇವಳು ಜಯ್ಯೆ. ಅಯ್ಯೋ 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 ಅಯ್ಯೋ, ನಾನೇನು ಕೆಲಸ ಮಾಡಲ್ಲ ಅಂತ ಹೇಳ್ತಿದ್ದಾಳಲ್ಲ. ಜಯ್ಯೆ, ಹಂಗಾರೆ ನಾನು ಯಾವತ್ತೂ ಏನು ಕೆಲಸ ಮಾಡಿಲ್ವೇನೆ? ನೋಡಿ ಇವಾಗ ನಾನು ವಯಸ್ಸಾಗೈತ್ ಕಣೆ, ನನಗೆ ಮಾಡಕ್ಕಾಗಲ್ಲ. ನೀನು ಮಾಡು. ಇಲ್ಲ ಕಣತ್ತೆ, ನನ್ನ ಕೈಲಿ ಆಗಲ್ಲ. ನಾನು ನೋಡೋರ್ಗೆ ನೋಡ್ತೀನಿ. ನೀವು ಹಿಂಗೆ ಅಯ್ಯ ಅನ್ನಿಸ್ತಿದ್ದೆ ನಾನು ಏನಿಲ್ಲ, ನಮ್ಮ ತವ್ರ ಮನೆಗೆ ಹೊಲ್ಟು ಹೋಗ್ಬಿಡ್ತೀನಿ ನಾನು. ತವ್ರ ಮನೆಗ? ಅಯ್ಯೋ ದೇವ್ರೆ, ಈ ಹುಡುಗಿ ನೋಡಿದ್ರೆ ತವ್ರ ಮನೆಗೆ ಹೋಗ್ತೀನಂತ ಹೇಳ್ತಿದ್ದಾಳಲ್ಲಪ್ಪ. ಬೇಡಪ್ಪ ತವ್ರ ಮನೆಗೆ. ಇವಳು ಹೋಗ್ಬಿಟ್ರೆ ನಮ್ಮ ಮನೆ ಕತೆ ಮುಗ್ದೆ ಹೋಯ್ತು. ನನಗೆ ಕುಂಬಕ್ಕಿಡವ್ರು ಯಾರು? ಅವ್ನು ನೋಡಿದ್ರೆ ಅವ್ನು ಸೊಂಟ ಮುರ್ಕೊಂಡು ಅವನು ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದಾನ ಅವನು. ಇಲ್ಲಿ ಯಾರ್ಯಾರು ಏನೇನಂತ ಕೆಲಸ ಮಾಡೋಣ ನಾನು ಒಬ್ಳೆ? ಇವಳು ಹೋಗ್ಬಿಟ್ರೆ ಹೆಂಗ ಮನೆ ಕೆಲಸ, ಸ್ಕೂಲ್ ನೋಡ್ಕೊಳ್ಳೋದು, ತಿಂಡಿ ಗಿಂಡಿ ಊಟ ಎಲ್ಲ ಟೈಮ್ ಸರಿಯಾಗಿ ಹೆಂಗ ಕೊಡ್ತಿದ್ದಾಳೆ ಇವಳೆ. ಯಪ್ಪ ಯಾಕೆ ಬೇಕು ಇವಳಿಗೆ? ಎದುರು ಹಾಕೊಂಡ್ಬಿಟ್ರೆ ಮತ್ತೆ ಸಿಕ್ತಿರೋದನ್ನು ಎಲ್ಲ ಕಳ್ಕೊಂಡು ನಾನು ಅಯ್ಯ ಅನ್ಬೇಕಾಗುತ್ತೆ. ಮತ್ತೆ ಇಷ್ಟೊಂದೆಲ್ಲ ತೋಟ ಐತೆ, ಯಾರು ನೋಡ್ತಾರೆ? ಅಪ್ಪ ಆಗಲ್ಲ. ಇವಳಿಗೆ ಏನಾರ ಉಪಾಯ ಮಾಡಿಬಿಟ್ಟು ಇದು ಬಿಡ್ಬೇಕು. ಇವಳಿದಾಳಲ್ಲ, ಇವಳು ಸಾಕಿ ನಾನು ಏನ್ ಇದು ಮಾಡಿದ್ರು ಅವಳು ಕೋಪ ಮಾಡ್ಕೊಂಡ್ರೆ ತವ್ರ ಮನೆಗೆ ಹೋಗ್ಬಿಟ್ರೆ ಹೋಗ್ತೀನಂತ ಹೇಳಿದ ತಕ್ಷಣ ಸುಮ್ಮನೆ ಆಗ್ತಾರಂತ ಇವಳಿಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟೈತೆ. ಇವಳು ಬದಲು ನನಗೆ ಆ ನಿಂಗಿ ಸೊಸೆ ಆಗಿದ್ರೆ ಇನ್ನೂ ಚೆನ್ನಾಗಿ ನೋಡ್ಕೊಳ್ಳೋದು. ನಾನು ಹೇಳ್ದಂಗೆಲ್ಲ ಮಾತು ಕೇಳ್ಕೊಂಡು ಅದ್ ನಿಂಗಿ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾಳಂತೀರ? ನಾನು ಹೇಳಿದ್ದೆಲ್ಲ ಮಾತು ಕೇಳ್ತಾಳೆ ಇವಾಗ್ಲೂ. ಇವಳಿದಾಳಲ್ಲ ಇವಳು ಜಯ್ಯೆ, ಹೆಂಗ್ ಬೇಕು ಹಂಗೆ ಮಾತಾಡ್ತಾಳೆ. ನನ್ನ ಮಗಂಗೂ ಹೆಂಗ್ ಬೇಕಂಗ್ ಬೈತಾಳೆ. ಏನು ಚೆನ್ನಾಗಿ ನೋಡ್ಕೊಳ್ಳಲ್ಲ ನಮ್ಗೆ. ನಾನೇ ತಪ್ಪು ಮಾಡ್ಬಿಟ್ಟು ಏನೋ ಇವಳಿಗೆ ಮದುವೆ ಮಾಡಿಸ್ಬಿಟ್ಟು ನನ್ನ ಮಗಂಗೆ ಅನ್ಯಾಯವಾಗಿ ಜೈ ಜೊತೆ ಮದುವೆ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿರೋದು ಪಾಪ. ನನ್ನ ಕಷ್ಟ ನನಗೆ ಗೊತ್ತಿಲ್ಲಿ. ಬೆಳಗ್ಗೆಯಿಂದ ನಾನು ಸಾಯಂಕಾಲದವರೆಗೂ ಕೆಲಸ ಮಾಡಿ 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 ನನ್ನ ಸೊಂಟೆಲ್ಲ ಮುರಿದೋಗೈತೆ. ಇವರು ಅಯ್ಯೋ ಅನ್ನಿಸ್ತಾರೆ ಇಲ್ಲಿ ನನಗೆ. ತಿರ್ಗಾ ಬೇರೆ ಮಾಡ್ತೀನಿ ತಡ್ರಿ ಅತ್ತೆ. ಒಂದಿಟ್ಟು ತಿಂಡಿ ಎಲ್ಲ ಮಾಡೋವರೆಗೂ ಒಂದಿಟ್ಟು ಸಮಾಧಾನದಿಂದ ಕೂತ್ಕೊಳ್ಳಿ. ಏನೇನಂತ ಮಾಡೋದು ನಾನು ಒಬ್ಳೆ? ಇನ್ನೇನ್ ಮಾಡಕ್ಕಾಗುತ್ತೆ? ಏನಾರ ಬೈಕೊಳ್ಳಿ, ಏನಾರ ಮಾಡ್ಕೊಳ್ಳಿ ಅತ್ಲಾಗಿ. ಹೆಂಗ ಟೈಮ್ ಸರಿಯಾಗಿ ಅಡಿಗೆ ತಿಂಡಿ ಎಲ್ಲ ಮಾಡ್ಕೊಡ್ತಿದ್ದಾಳಂತ ತಾನೆ ಆರಾಮಾಗಿ ಇದ್ದು ಬಿಡ್ತೀನಿ. ಏನಾಗ್ಬೇಕು? ನನ್ನ ಮಗಳ ಊರಿಗೆ ಹೋಗೋಣ ಅಂತ ಹೇಳಿದ್ರೆ ಅದು ಬೇರೆ ಅಲ್ಲಿ ಇರಕ್ಕಾಗಲ್ಲ. ನನಗೆ ಹಳ್ಳಿಯಲ್ಲಿ ಇದ್ದು ರೂಢಿ ಆಗಿರೋದಕ್ಕೂ ಅದಕ್ಕೂ ನನ್ನ ಮಗಳು ನೋಡಿದ್ರೆ ಟೌನ್ ಅಲ್ಲಿ ಇದ್ದಾಳೆ. ಅಯ್ಯೋ, ಅಲ್ಲಿ ಅಕ್ಕ ಪಕ್ಕನು ಎಲ್ಲೂ ಓಡಾಡಕ್ಕಾಗಲ್ಲ, ಏನಿಲ್ಲ. ಕುಂತಿತ್ತಾವಳೆ ಕೂತ್ಕೋಬೇಕು. ಏಟೊತ್ತಂತ ಕೂತ್ಕೊಳ್ಳೋಣ, ಬಲು ಬೇಜಾರಾಗೋಗ್ಬಿಡುತ್ತೆ. ಏನ್ ಮಾಡ್ತೀರ ಅತ್ಲಾಗಿ? ಇವಳೇ ಹೆಂಗ ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ. ಅಲ್ಲಿ ಹೋಗ್ಬಿಟ್ರೆ ಇಲ್ಲಿ ತೋಟ ಹೊಲ ಗದ್ದೆ ಯಾರು ನೋಡ್ಕೊಳ್ತಾರೆ? ಅದೇ ಅರ್ಧ ನನಗೆ ಚಿಂತೆ. ಎಲ್ಲ ಅಧ್ವಾನ ಮಾಡಿಬಿಡ್ತಾರೆ. ಮತ್ತೆ ಯಾಕೆ ಬೇಕು ಮತ್ತೆ? ಈ ನನ್ನ ಮಗ ಇವನ್ ಮಗ ಅನ್ನೋ ಸರಿಯಾಗಿದ್ದಿದ್ರೆ ನನಗೆ ಯಾಕಿಂತ ಪರಿಸ್ಥಿತಿ ಬರ್ತಿತ್ತು ಕಣ್ ಹೇಳು. ಇವನ್ ದಂಡಪಿಂಡ ನನ್ನ ಮಗ, ಇವನು ಹುಟ್ಟ ದಂಡಪಿಂಡ ನನ್ನ ಮಗ.
ಇವನ್ ಸರಿಯಾಗಿದ್ದಿದ್ರೆ ನಾನು ಯಾಕೆ ನನ್ನ ಸೊಸೆ ಕೈಯಲ್ಲಿ ಬಯಸ್ಕೊಂಡಿರ್ಬೇಕಿತ್ತು ಅಲ್ವಾ? ಹಂಗ ಈ ಮುತ್ಕಿ ಇಲ್ಲೇ ಕುಂತಿದ್ದಾಳೆ ಒಳ್ಳೆ ಟೈಮಿಗೆ. ಮಸಾಲ ದೋಸೆ ಕೊಟ್ಬಿಟ್ಟು ಪೂರ ನೈಸ್ ಮಾಡಿಬಿಡ್ದೇನೆ, ಏನಾದ್ರೂ ಮಾಡ್ಬಿಟ್ಟು ಆ ಜೈ ವಿರುದ್ಧ ಈ ಅಜ್ಜಿಗೂ ಎತ್ ಕಟ್ಬಿಡ್ಬೇಕು. ಸಾಕಜ್ಜಿಗೂ ಇನ್ನು ಸಖತ್ತಾಗಿರುತ್ತೆ. ಸಾಕಜ್ಜಿನೂ ನನ್ನ ಕಡೆ ಮಾತಾಡ್ಬೇಕು, ನಮ್ ರಂಗುನು ನನ್ನ ಕಡೆ ಮಾತಾಡ್ಬೇಕು. ಹಂಗ್ ಮಾಡ್ತೀನಿ, ಆ ಜೈ ವಿರುದ್ಧ ಎತ್ ಕಟ್ಟೆ ಕಟ್ತೀನಿ, ಬಿಡಲ್ಲ ನಾನು. ಸಾಕಜ್ಜಿ ಸಾಕಜ್ಜಿ, ಏನಜ್ಜಿ ಸಾಕಜ್ಜಿ ಹಿಂಗ್ ಕುತ್ಕೊಂಡಿದ್ಯಾ? ಏನ್ ಸಮಾಚಾರ? ಅಯ್ಯೋ ಏನೇನ ಬಾರೆ ನಿಂಗಮ್ಮ, ನನ್ನ ನಡೆ ಬಾರ ಇದೇ ಆಯ್ತು. 10:30 11 ಗಂಟೆ ಆದ್ರೂನು ನಮ್ಮ ಮಂದಿ ನನ್ನ ಸೊಸೆ ಇನ್ನು ತಿಂಡಿ ಮಾಡಿ ಬೇಸ್ ಹಾಕಿಲ್ಲ ನನಗೆ. ಹೊಟ್ಟೆ ಹಾಸ್ಕೊಂಡ್ ಕುಂತಿದ್ದೀನಿ ಕಡೆ. ಇನ್ನೇನು ಮಾಡದ, ನಂದೊಂಥರ ಹಣೆ ಬಾರ ಬಾರ ಮಾತ್ಲಾಗಿ. ನನ್ನ ಮಗ ನೋಡಿದ್ರೆ ಹುಟ್ಟು ದಂಡ್ಪಿಂಡ್ ನನ್ನ ಮಗ. ಸೊಂಟ ಮುರ್ಕೊಂಡು ಅವ್ನು ಮಲ್ಕೊಂಡಿದ್ದಾನೆ. ಈ ಸೊಸೆ ನೋಡಿದ್ರೆ ಈ ಸೊಸೆ ಅಯ್ಯೋ ಅನಿಸಿದಾಳ ನನಗೆ. ಯೋ ತಲೆ ಕೆಟ್ಟೋಗಂಗ ಆಗ್ತೈತೆ ಅತ್ಲಾಗಿ. ಇನ್ನೇನು ಮಾಡದ, ಸುಮ್ಮನೆ ಕುಂತಿದ್ದೀನಿ ಕಡೆ. ಯೋ ಪಾಪ ಕಣಜಿ, ನಿನ್ ಮಕ ನನಗೆ ನೋಡಕ್ ಆಗ್ತಿಲ್ ಕಣಜಿ. ನಿನಗ್ ನೋಡಿದ್ರೆ ನನ್ಗೊಂಥರ ಬೇಜಾರಾಗುತ್ತೆ ಕಣಜಿ. ಅದಕ್ಕೋಸ್ಕರ ನಿನ್ಗೋಸ್ಕರ ಅಂತಾನೆ ದೋಸೆ ಮಾಡ್ಕೊಂಡ್ ಬಂದಿದ್ದೀನಿ. ಮಸಾಲ ದೋಸೆ ಕಣಜಿ, ಮಸಾಲ ದೋಸೆ. ತಗೊಳಜ್ಜಿ ತಿನ್ನು. ಏನೇ ನಿಂಗಿ ನನ್ಗೋಸ್ಕರ ಮಾಡ್ಕೊಂಡ್ ಬಂದ? ಕರೆಕ್ಟ್ ಆಗಿ ಹೇಳಿ, ನಿಜನ? ನನ್ಗೋಸ್ಕರನ ಇದು ಮಸಾಲ ದೋಸೆ? ಸತ್ಯ ಹೇಳು, ಸುಳ್ಳು ಹೇಳ್ತಿದ್ಯಾ ಏನ್ ನೀನು? ಇಲ್ಲ ಕಣಜಿ, ಇಲ್ಲ ಕಣಜಿ, ನಿನ್ಗೋಸ್ಕರನೇ ಕಣಜಿ ಮಸಾಲ ದೋಸೆ, ನಿನ್ಗೋಸ್ಕರನೇ. ಬಿಸಿ ಬಿಸಿ ಮಸಾಲ ದೋಸೆ ಇವಾಗಿನ್ನು ಮಾಡ್ಕೊಂಡು ಸಾಗು ಚಟ್ನಿ ಪಲ್ಯ ಎಲ್ಲಾನು ಮಾಡ್ಕೊಂಡ್ ಬಂದಿದ್ದೀನಿ. ನಿನ್ ಏನ್ ಬೇಕು ಅದನ್ನ ತಿನ್ನಜ್ಜಿ. ನಿನ್ಗೋಸ್ಕರನೇ ಅಂತಾನೆ ಮಾಡ್ಕೊಂಡ್ ಬಂದಿದ್ರು ಪಾಪ. ಪಾಪ ನಿನ್ ಮಗಂಗೆ ನಾನು ನಾಟಿ ಔಷಧಿ ಎಲ್ಲ ಕೊಡೋದಕ್ ಬರ್ತೀನಲ್ಲ, ಹಂಗೆ ನಿನ್ಗೂ ಒಂಚೂರು ನಾನು ಬೆಳಿಗ್ಗೆ ಇನ್ನೊಂದು ಮಾಡಿದ್ದೆ ಮಸಾಲ ದೋಸೆ. ಇವಾಗ ಬರ್ತಾ ಬರ್ತಾನೆ ಬಿಸಿ ಬಿಸಿ ಇದು ಮಸಾಲ ದೋಸೆ ಬಿಟ್ಕೊಂಡ್ ಬಂದಿದ್ದೀನಿ ನಿನ್ಗೋಸ್ಕರ ಅಂತ. ತಗೊಳಜ್ಜಿ ತಿನ್ನು. ನೋಡ್ದ ಪಾಪ ನಿಂಗಮ್ಮ ಬಲು ಒಳ್ಳೆವಳು. ನನ್ಗೋಸ್ಕರ ನೋಡು, ನನ್ ಸೊಸೆಗೇನೇನೆ ನನ್ನ ಮೇಲೆ ಒಂದ್ ರೀಟನ್ನು ಕನುಕರಣೆ ಇಲ್ಲ. ಅವಳು ನೋಡಿರ ಬೈತಿರ್ತಾಳೆ, ಯಾವಾಗ್ಲೂ ಊರ ಊರ ಅಂತಿರ್ತಾಳೆ. 11 ಗಂಟೆ ಆದ್ರೂ ತಿಂಡಿ ಬೇಸ್ ಹಾಕಿಲ್ಲ. ಪಾಪ ನಮ್ ನಿಂಗಿ ನೋಡು, ಬೇರೆಯವರಾದ್ರೂ ಪಾಪ ಮಸಾಲ ದೋಸೆ ಮಾಡ್ಕೊಂಡ್ ಬಂದಿದ್ದಾಳೆ ನನ್ಗೆ ಹೊಟ್ಟೆ ಹಾಸ್ಕೊಂಡಿರ್ತೀನಂತ. ತಗೊಂಬಾರಮ್ಮ ನಿಂಗಮ್ಮ. ಅವಾಗ್ಲಿಂದನೂ ಅನ್ಕೊಂಡಿದ್ದು ನೀನಾದ್ರೂ ನನ್ ಸೊಸೆ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ. ಏನಜ್ಜಿ ಏನು ಅಂದ್ರಿ ಇವಾಗ? ಏನಪ್ಪ ಕೇಳಿಸ್ತಿಲ್ಲ ನನಗೆ, ಇನ್ನೊಂದ್ಸಲಿ ಹೇಳ್ರಿ. ಆತಿಲ್ಲ ಕಣಮ್ಮ, ಮಸಾಲ ದೋಸೆ ನನ್ಗೋಸ್ಕರ ಮಾಡ್ಕೊಂಡ್ ಬಂದಿದ್ಯಾ ಅಂತ ಹೇಳ್ತಿದ್ದೆ. ತಗೊಂಬ ಇಲ್ಲಿ ಮಸಾಲ ದೋಸೆ. ನೋಡ್ದ ಈ ಮುತ್ಕಿ ಕತೆನ? ಆ ನಿಂಗಿ ಮಸಾಲ ದೋಸೆ ತಗೊಂಬಂದ್ ಕೊಡೋದಂತೆ, ಈ ಮುತ್ಕಿ ತಿನ್ನೋದಂತೆ. ನೋಡ್ದ ಇವ್ರ ಕತೆನ? ಈ ಮುತ್ಕಿ ಏನು ಸಾಮಾನ್ಯದೊಳಲ್ಲ ಇವಳು. ಇವಳು ಅವನ ಮಗಕ್ಕಿಂತ ಹೆಚ್ಚು, ನನ್ಕಿಂತ ಜಾಸ್ತಿ ಇಷ್ಟೊಂದೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಿದೀನಿ. ನನ್ ಮೇಲೆ ಒಂದ್ ರೀಟ್ ಆದ್ರೂ ಕನುಕರಣೆ ಅಂತ ಐತಾ, ಪ್ರೀತಿ ಐತಾ ಇವರಿಗೆ? ಇಷ್ಟೊಂದೆಲ್ಲ ಕೆಲಸ ಮಾಡ್ಕೊಂಡು ನಾನ್ ಸಾಯ್ಕೊಂಡು ಬಡಾಡ್ಕೊಂಡಿದೀನಿ. ಆ ನಿಂಗಿ ನೋಡು, ಅದ್ ಎಷ್ಟು ಮುದ್ದಾಗಿ ಮಾತಾಡ್ಸಿದಾಳೆ. ಅವಳು ಮಸಾಲ ದೋಸೆ ತಗೊಂಬರೋದಂತೆ, ಈ ಅಜ್ಜಿ ತಿನ್ನೋದಂತೆ ಇವತ್ತೆ. ಲೆಕ್ಕ ಹಾಕಿ ನೋಡ್ರಿ ಹೆಂಗೈತೆ ಅಂತ ಇವ್ರ ಕತೆನ. ಬರ್ತಾ ಈ ನಿಂಗಿ ಯಾಕ ಬಲು ಅತಿಯಾಗಿ ಮಾಡ್ತಿದ್ದಾಳೆ. ನಮ್ಮ ಮನೆಯವ್ರಿಗೆಲ್ಲಾನು ಉಪಾಯದಿಂದ ಅವಳ ಕಡೆ ಮಾಡ್ಕೊಡ್ತಿದ್ದಾಳೆ. ನಾನ್ ಬಿಡ್ತೀನ? ಏನ್ ಮಾಡ್ಬೇಕಂತ ಒಂದು ಗೊತ್ತಾಗ್ತಿಲ್ವಲ್ಲ ನನಗೆ. ಮಾಡ್ತೀನಿ ತಡಿ. ಇದಕ್ಕೆಲ್ಲ ಸರಿಯಾಗಿ ನಮ್ ಬಾನುನು ನಮ್ ನೇತ್ರಿನೇ ಸರಿ, ಅವ್ರಿಗೆ ಹೋಗಿ ಹೇಳ್ತೀನಿ. ಇವಳು ಹಿಂಗಿಗೆಲ್ಲ ಮಾಡ್ತಿದ್ದಾಳೆ, ನಮ್ಮ ಮನೆಯವ್ರಿಗೆಲ್ಲ ಬುಟ್ಟಿಗೆ ಹಾಕೊಡ್ತಿದ್ದಾಳೆ ಇವಳು ನಿಂಗಿ. ಮಸಾಲ ದೋಸೆ ತಗೊಂಬಂದ್ ಕೊಡೋದು, ಹತ್ ಕೊಡೋದು, ಇತ್ ಕೊಡೋದು ಮಾಡಿ ಎಲ್ಲಾರ್ಗು ಬುಟ್ಟಿಗೆ ಹಾಕೊಡ್ತಿದ್ದಾಳಂತ ಹೇಳ್ತೀನಿ ಕಣ್ತಡಿ. ಮಾಡ್ತೀನಿ, ಅವರೇ ಸರಿ. ತಗೊಳ್ಳಿ ಸಾಕಜ್ಜಿ, ತಗೊಳ್ರಿ ತಿನ್ರಿ ಮಸಾಲ ದೋಸೆ. ಬಲು ಚೆನ್ನಾಗೈತೆ ಕಣಜ್ಜಿ, ಬಿಸಿ ಬಿಸಿ ಮಸಾಲ ದೋಸೆ. ಮುಖ ಎಲ್ಲ ತೊಳ್ಕೊಂಡ್ ಕುಂತಿದ್ರಾ? ಏನ್ ಮುಖ ತೊಳೆದಿಲ್ವಾ ಇನ್ನು? ಅಲ್ಲಿ ಉಜ್ಬೇಕಾ? ಬ್ರಷ್ ಎಲ್ಲ ತಗೊಂಬಂದ್ ಕೊಡೋಣ ಜಿಜಿ, ಬ್ರಷ್ ಇವೆಲ್ಲ ಕೊಡೋಣ. ನಿಮ್ಗೆ ವಯಸ್ಸಾಗೈತೆ, ಎದ್ದೊಳಕಾಗಲ್ಲ, ಏನಿಲ್ಲ, ಆರಾಮಾಗಿ ಕುತ್ಕೊಂಡಿರಿ, ನಾವ್ ತಗೊಂಬಂದ್ ಕೊಡ್ತೀನಿ. ಅಯ್ಯೋ ನನ್ ಮೇಲೆ ಎಷ್ಟೊಂದ್ ಪ್ರೀತಿ, ಎಷ್ಟೊಂದ್ ಕಾಳಜಿ ನಮ್ ನಿಂಗಿಗೆ. ನಿಂಗೆ ಇಲ್ಲ ಕಣಮ್ಮ, ನಾನೆಲ್ಲ ಅಲ್ಲೆಲ್ಲ ಉಚ್ಕೊಂಡು ಮುಖ ಎಲ್ಲ ತೊಳ್ಕೊಂಡು ಕುಂತಿದ್ದೀನಿ. ಬ್ರಷ್ ಏನ್ ಮಾಡಂಗಿಲ್ಲ, ಸುಮ್ಕಿರು, ಏನು ಬೇಡ. ಕೊಡಿಲಿ ಮಸಾಲ ದೋಸೆ ತಿಂತೀನಿ. ನೋಡ್ದ ಕತೆನ? ಈ ನಿಂಗಿ ಎಲ್ಲಾರ್ಗು ಒಂದ್ ಕಡೆಯಿಂದ ಬುಟ್ಟಿಗೆ ಹಾಕೊಳ್ತಿದ್ದಾಳೆ. ಬಿಡ್ತೀನ? ಬರ್ಲಿ ಕಣ್ತಡಿ, ನಮ್ ನೇತ್ರಿ ಬಾನು ಬರ್ತಾರೆ, ಅವ್ರಿಗೆ ಹಿಂಗೆಲ್ಲ ಆಯ್ತೈತಂತ ಹೇಳ್ತೀನಿ. ಅವರೇ ಸರಿ ನಿಂಗಿ ನಿನಗ್ ಮಾಡ್ತಾರೆ.